ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಡಾಟರ್ ಬೈ ಲತಾ ಜಗತಿಯಾನಿ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಒಂದು ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಲೇಖಕಿ ಕವಿ ಲತಾ ಜಗತಿಯಾನಿ ಇವರು ಮುಂಬೈನ ಪ್ರಸಿದ್ಧ ಲೇಖಕಿಯಾಗಿರ್ತಾರೆ. ಅವರು ಬರೆದಿರ್ತಕ್ಕಂತಹ ಮಗಳು ಈ ಕಥೆಯು ಒಂದು ಲಿಂಗ ತಾರತಮ್ಯದ ಕಥೆಯಾಗಿರುತ್ತೆ. ಅಂದರೆ ಗಂಡು ಹೆಣ್ಣು ಎಂಬತಕ್ಕಂಥ ಲಿಂಗ ತಾರತಮ್ಯದ ಕಥೆಯಾಗಿದ್ದು, ಈ ಒಂದು ಕಥೆಯ ಮುಖ್ಯ ಪ್ರೊಟಗ್ಯಾನಿಸ್ಟ್ ಅಂದರೆ ಮುಖ್ಯ ಪಾತ್ರದಲ್ಲಿ ಬರ್ತಕ್ಕಂತಹವರು ದೀಪಾ. ಮತ್ತು ಆ ದೀಪಾಳ ತಂದೆ ಸುರೇಶ್ ಚಬ್ರಿಯಾ. ಮತ್ತು ದೀಪಾಳಿಗೆ ಸಹೋದರರು ಅಂದರೆ ದೀಪಾಳ ತಮ್ಮಂದಿರಿರ್ತಾರೆ ರಾಕೇಶ್, ಗೋಪಾಲ್, ಅಶೋಕ್ ಮತ್ತು ಸುನೀಲ್. ಇವರು ಸುರೇಶ್ ಚಬ್ರಿಯಾರವರ ಮಕ್ಕಳಾಗಿರ್ತಾರೆ. ಮತ್ತೊಂದು ಪಾತ್ರದಲ್ಲಿ ವಕೀಲರಾಗಿ ಸೌರಭ್ ಸಾಹೇಬ್ರವರು ಈ ಕಥೆಯಲ್ಲಿ ಇರ್ತಾರೆ. ಈ ಕಥೆಯು ವಕೀಲರಾದಂತಹ ಸೌರಭ್ ಸಾಹೇಬ್ರವರ ಕಚೇರಿಯಲ್ಲಿ ಪ್ರಾರಂಭವಾಗುತ್ತೆ. ಇಲ್ಲಿ ಸುರೇಶ್ ಚಬ್ರಿಯಾರವರು ತಮ್ಮ ಮಕ್ಕಳಿಗೆ ಬರೆದಿರ್ತಕ್ಕಂತಹ ಒಂದು ವಿಲ್ಲನ್ನು ಓದಲಾಗ್ತಾ ಇರುತ್ತೆ. ದೀಪಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ಗಳ ಬಾಂಡ್ಗಳ ರೂಪದಲ್ಲಿ 7 ಲಕ್ಷ ರೂಪಾಯಿಗಳನ್ನು ತಂದೆ ನೀಡಿರ್ತಾರೆ. ಸುರೇಶ್ ಚಬ್ರಿಯವರ ಆಸ್ತಿಯನ್ನು ಅವರ 4 ಜನ ಗಂಡು ಮಕ್ಕಳಿಗೆ ಹಂಚಲಾಗುತ್ತೆ. ಇಲ್ಲಿ ಮೊದಲಿಗೆ ಎಲ್ಲರೂ ಸಂತೋಷವಾಗಿರ್ತಾರೆ. ಆದರೆ ಆಸ್ತಿಯ ಒಟ್ಟು ಮೌಲ್ಯ 6 ಕೋಟಿ ರೂಪಾಯಿ ಆಗಿರುತ್ತೆ. ಆದರೆ ಮಗಳಿಗೆ ಒಟ್ಟಾರೆ ಅವರು ಕೇವಲ 7 ಲಕ್ಷ ರೂಪಾಯಿಗಳನ್ನು ಮಾತ್ರ ನೀಡಲಾಗಿರುತ್ತೆ. ಇದು ಒಟ್ಟು ಮೌಲ್ಯಕ್ಕೆ ಹೋಲಿಸಿದರೆ ತುಂಬ ಕಡಿಮೆಯಾಗಿರುತ್ತೆ. ದೀಪಾಳ ತಂದೆ ಸುರೇಶ್ ಚಬ್ರಿಯಾ 78 ವರ್ಷ ವಯಸ್ಸಿನವರಾಗಿದ್ದು ದೀರ್ಘಕಾಲದ ಅನಾರೋಗ್ಯದಿಂದ ಅವರು ನಿಧನರಾಗಿರ್ತಾರೆ. ಅವರು ಒಂದು ವಿಲ್ ಬರೆದಿಟ್ಟಿರ್ತಾರೆ. ಆ ವಿಲ್ಲನ್ನು ಓದ್ತಾ ಇರ್ತಕ್ಕಂತಹ ಸೌರಭ್ ಸಾಹೇಬ್ರವರ ಒಂದು ಕಚೇರಿಗೆ ಕುಟುಂಬದವರೆಲ್ಲರೂ ಅಲ್ಲಿ ಸೇರಿರ್ತಾರೆ. ದೀಪಾಳನ್ನು ಹೊರತುಪಡಿಸಿ ಉಳಿದ ಕುಟುಂಬದ ಸದಸ್ಯರಿಗೆ ಅಲ್ಲೇನು ಅಷ್ಟು ಆಶ್ಚರ್ಯ ಆಗಿರೋದಿಲ್ಲ. ಇಲ್ಲಿ ದೀಪಾ ಆಘಾತಕ್ಕೆ ಒಳಗಾಗ್ತಾಳೆ. ಏಕೆಂದರೆ ಆ ವಿಲ್ನಲ್ಲಿ ಹೀಗಿತ್ತು: 26 ವರ್ಷದ ನನ್ನ ಮಗಳು ದೀಪಾಗೆ ನಾನು 7 ಲಕ್ಷ ರೂಪಾಯಿಗಳನ್ನು ನೀಡುತ್ತೇನೆ. ಅದನ್ನು ಈಗಾಗಲೇ ಭಾರತೀಯ ರಿಸರ್ವ್ ಬ್ಯಾಂಕ್ ಬಾಂಡ್ಗಳ ರೂಪದಲ್ಲಿ ಅವಳ ಹೆಸರಿಗೆ ನಾಮನಿರ್ದೇಶನ ಮಾಡಲಾಗಿದೆ. ಉಳಿದ ಆಸ್ತಿಯನ್ನು ನಾನು ಈಗಾಗಲೇ ಹೇಳಿದಂತೆ ನನ್ನ 4 ಜನ ಗಂಡು ಮಕ್ಕಳಿಗೆ ಸಮಾನವಾಗಿ ಹಂಚಬೇಕು ಅಂತಕ್ಕಂಥ ವಿಲ್ಲಿರುತ್ತೆ. ಇಲ್ಲಿ ಸೌರಭ್ ಸಾಹೇಬ್ರವರ ಕಚೇರಿಯಲ್ಲಿ ವಿಲ್ಲನ್ನು ಓದಿದ ನಂತರ ದೀಪಾಳನ್ನು ಹೊರತುಪಡಿಸಿ ಆಕೆಯ ಸಹೋದರರು, ಆಕೆಯ ಬ್ರದರ್ಸ್ ಆ ವಿಲ್ಲ ಅವರ ನಿರೀಕ್ಷೆಗೆ ತಕ್ಕಂತೆ ಇದ್ದುದರಿಂದ ಅವರಿಗೇನು ಆಶ್ಚರ್ಯ ಆಗಿರೋದಿಲ್ಲ. ವಿಲ್ ಪರವಾಗಿ ಅವರು ಎಲ್ಲರೂ ಸಹ ಸಂತೋಷದಿಂದಿದ್ದರು. ಆ ಒಂದು ಕ್ಯಾಶ್, ಅವರ ಪ್ರಾಪರ್ಟಿ, ಸ್ವತ್ತುಗಳು, ಕಚೇರಿ, ಕಾರುಗಳು, ಆಭರಣಗಳು, ಅವರ ಮನೆಯಲ್ಲಿರ್ತಕ್ಕಂತಹ ಒಂದು ಪೇಂಟಿಂಗ್ಸ್ ಎಲ್ಲವನ್ನು ಸಹ 4 ಜನ ಗಂಡು ಮಕ್ಕಳಿಗೆ ಸಮಾನವಾಗಿ ವಿಂಗಡಿಸಲಾಯಿತು. ಇಲ್ಲಿ ದೀಪಾಳ ತಂದೆ ಎಲ್ಲವನ್ನು 4 ಜನ ಗಂಡು ಮಕ್ಕಳಿಗೆ ನೀಡಿದ್ರು ಮತ್ತು ದೀಪಾಗೆ ಕೇವಲ 7 ಲಕ್ಷ ರೂಪಾಯಿಗಳನ್ನು ಮಾತ್ರ ಬಿಟ್ಟಿದ್ದರು. ವಿಲ್ಲಿಗೆ ಅವರ ನಿರೀಕ್ಷೆಗೆ ತಕ್ಕಂತೆ ಇದ್ದದರಿಂದ ಆ ಸಹೋದರರೆಲ್ಲ ತುಂಬ ಸಂತೋಷ ಪಡ್ತಾ ಇದ್ರು. ಹಿರಿಯ ಸಹೋದರ ಸಹಜವಾಗಿ ಪ್ರತಿಕ್ರಿಯಿಸ್ತಾನೆ ಮತ್ತು ವಕೀಲರ ಕಚೇರಿಯಿಂದ ಹೊರಡುವ ಮೊದಲು ದೀಪಾ ಬರುತ್ತಿದ್ದಾಳೆ ಅಂತ ಕೇಳ್ತಾನೆ. ಇತರ 3 ಸಹೋದರರು ಸಹ ಬೇಗನೆ ಆ ಕುರ್ಚಿಗಳನ್ನು ಹಿಂದಕ್ಕೆ ಸರಿಸಿ ಎದ್ದು ನಿಂತು ವಕೀಲರಿಗೆ ಒಂದು ಟ್ಯಾಂಕ್ಸನ್ನು ಹೇಳಿ ಅಲ್ಲಿ ಏನೂ ಆಗದೇ ಇದ್ದಂತೆ ಆ ಕಚೇರಿಯಿಂದ ಹೊರಟು ಹೋಗ್ತಾರೆ. ಇಲ್ಲಿ ಆ ಸಹೋದರರು ಆ ವಿಲ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರತಕ್ಕಂಥದ್ದು ಮತ್ತು ಅವರ ತಂದೆಯಂತೆಯೇ ಇತ್ತು. ತಂದೆ ಯಾವ ರೀತಿ ಬರೀ ಹೆಣ್ಣು ಮಗಳನ್ನು ಕೀಳಾಗಿ ಕಂಡಿದ್ರು, ಅವರ ಬ್ರದರ್ಸು ಸಹ ಅದೇ ರೀತಿ ಮಾಡಲಾಗಿತ್ತು. ಅವರಿಗೂ ಪುರುಷ ಪ್ರಧಾನ ಒಂದು ಮನೋಭಾವ ಇತ್ತು. ಅಲ್ಲಿ ಪುರುಷರಿಗೆ ಎಲ್ಲ ಅಧಿಕಾರ ಮತ್ತು ಸಾಮಾಜಿಕ ಸವಲತ್ತು ಹಾಗೂ ಆಸ್ತಿಯ ಮೇಲೆ ನಿಯಂತ್ರಣ ಇತ್ತು. ವಿಲ್ ಘೋಷಣೆಯಾದ ನಂತರ ದೀಪಾ ಆ ಒಂದು ಲಾಯರ್ ಕಚೇರಿಯಲ್ಲಿ ಕುಳಿತುಕೊಂಡು ಕಿಟಕಿಯ ಕಡೆ ಮುಖ ಮಾಡಿ ಕುಳಿತುಕೊಂಡಿದ್ದರು. ಅಲ್ಲಿ ಒಂದು ಮೈದಾನದಲ್ಲಿ ಒಂದು ಕ್ರಿಕೆಟ್ ಪಂದ್ಯ ನಡೀತಾ ಇತ್ತು. ಅದನ್ನು ಗಮನ ಕೊಟ್ಟು ನೋಡ್ತಾ ಇದ್ಲು. ಇದರಿಂದ ತನ್ನ ನೋವನ್ನು ಆಕೆ ಮರೆಮಾಚಿಕೊಳ್ಳಲು ಮತ್ತು ಬೇರೆ ಕಡೆಗೆ ಗಮನ ಹರಿಸಲು ಅವಳು ಹಾಗೆ ಮಾಡ್ತಾ ಇದ್ಲು. ಅವಳಲ್ಲಿ ಒಂದು ವಿಚಿತ್ರವಾದ ಒಂದು ಅಸಾಮಾನ್ಯ ಮೌನ ಇತ್ತು. ಅತ್ತರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಅವಳಿಗೆ ತಿಳಿದಿತ್ತು. ಅವಳ ತಂದೆ ಅವಳ ಮಗಳಾದ ಕಾರಣಕ್ಕೆ ಆಸ್ತಿಯಲ್ಲಿ ಸರಿಯಾದ ಒಂದು ಪಾಲನ್ನು ನೀಡಿರಲಿಲ್ಲ. ಅವರು ಪುರುಷ ಪ್ರಾಬಲ್ಯದ ವ್ಯವಸ್ಥೆಯನ್ನು ಅನುಸರಿಸ್ತಾ ಇದ್ದರು. ಅವರ ಎಲ್ಲ ಆಸ್ತಿಯನ್ನು ಗಂಡು ಮಕ್ಕಳಿಗೆ ನೀಡಿದರು. ಆಕೆ ಅಲ್ಲಿ ನೋಡ್ತಾ ಕುಳಿತಿದ್ಲು. ಬ್ಯಾಟ್ಸ್ಮನ್ ಇನ್ನು ಕ್ರೀಸ್ನಿಂದ ಹೊರಗಿಲ್ಲದೇ ಇದ್ದರೂ ಕೂಡ ಅಂಪೈರ್ ಬೆರಳೆತ್ತಿ ಔಟ್ ಅಂತ ತೀರ್ಪನ್ನು ನೀಡಿದ್ರು. ದೀಪಾ ನೋಡ್ತಾ ಇದ್ದಾಗ ಅವಳು ಸೌರಭ್ನನ್ನು ಅದರ ಬಗ್ಗೆ ಕೇಳಿದ್ಲು. ಆಗ ಸೌರಭ್, ಅಂಪೈರ್ ತೀರ್ಪು ನ್ಯಾಯವಾಗಿದ್ದರೂ ಬಡ ಬ್ಯಾಟ್ಸ್ಮನ್ ಅದನ್ನು
ಒಪ್ಕೊಳ್ಬೇಕು. ಅಂದರೆ ಅಲ್ಲಿ ಅಂಪೈರ್ ಕೊಟ್ಟಿರ್ತಕ್ಕಂಥ ತೀರ್ಪು ಅನ್ಯಾಯ ಆದರೂ ಸಹ ಆ ಬ್ಯಾಟ್ಸ್ಮನ್ ಅದನ್ನು ಒಪ್ಕೊಳ್ಬೇಕು ಅಂತೇಳಿ ಪರೋಕ್ಷವಾಗಿ ದೀಪಾಳ ಪರಿಸ್ಥಿತಿಯನ್ನು ವಿವರಿಸಿದರು. ಏಕೆಂದರೆ ಆಕೆಯ ತಂದೆ ಆಕೆಯ ಪರವಾಗಿ ನ್ಯಾಯಯುತವಾಗಿ ವಿಲ್ಲನ್ನು ಬರೆದಿರಲಿಲ್ಲ. ಅವಳ ಕಣ್ಣುಗಳು ಅವನನ್ನು ನೋಡಿದಾಗ ಅವನಿಗೆ ಕಣ್ಣೀರು, ಒತ್ತಡ, ಚಿಂತೆ ಅಥವಾ ದುಃಖ ಕಾಣಲಿಲ್ಲ. ಹೀಗೆ ಯಾರೋ ಕುಳಿತು ಕ್ರಿಕೆಟ್ ಪಂದ್ಯ ನೋಡ್ತಿದ್ದಂತೆ ಅವನಿಗೆ ಅನಿಸಿತು. ದೀಪಾಳ ಮನಸ್ಸು ಮತ್ತು ಆ ಅವಮಾನದಿಂದ ದೂರವಿರಿಸಲು ಆ ಕ್ರಿಕೆಟ್ ಪಂದ್ಯ ಒಂದು ರೀತಿ ಆ ಕ್ಷಣಕ್ಕೆ ಆಕೆ ನೋಡ್ತಾ ಕುಳಿತಿದ್ಲು. ದೀಪಾ ಕಾಮರ್ಸ್ನಲ್ಲಿ ಡಿಗ್ರಿಯನ್ನು ಮುಗಿಸಿದ್ಲು. ಆಕೆ 4 ಜನ ಸಹೋದರಿಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ರು. ಆದರೂ ಸಹ ಆಕೆ ತನ್ನ ತಂದೆಯ ವ್ಯವಹಾರದಲ್ಲಿ ಸರಿ ಎನಿಸಿಕೊಳ್ಳುವಂತೆ ಕೇಳಿದಾಗಲೆಲ್ಲ ನಿನ್ನ ಒಂದು ಎಜುಕೇಷನ್ ಅದಕ್ಕೆ ಸರಿ ಹೊಂದುವುದಿಲ್ಲ ಅಂತ ಹೇಳಿ ಆಕೆಯನ್ನು ಯಾವಾಗಲೂ ನಿರ್ಲಕ್ಷ್ಯ ಮಾಡ್ತಾ ಇದ್ದರು. ದೀಪಾಳನ್ನು ಆಕೆಯ ತಂದೆ ಆರಂಭದಿಂದಲೂ ತಮ್ಮ ವ್ಯವಹಾರ ನಡೆಸಲು ಪರಿಗಣಿಸಿರಲಿಲ್ಲ. ಆಕೆ ಒಂದು ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಲು ನಂತರ ಮಾರುಕಟ್ಟೆಯಲ್ಲಿ ಡಿಪ್ಲೊಮಾ ಮಾಡಿದ್ಲು. ಆದರೂ ಅವಳು ತಂದೆಯ ಪುರುಷ ಪ್ರಾಬಲ್ಯದ ಮನಸ್ಥಿತಿಯನ್ನು ಅದು ಬದಲಾಯಿಸಲಿಲ್ಲ. ಒಮ್ಮೆ ಈ ಲಾಯರ್ ಆಗಿರ್ತಕ್ಕಂಥ ಸೌರಭ್ ಸಾಹೇಬ್ ದೀಪಾಳ ತಂದೆ ಸುರೇಶ್ರನ್ನು ಭೇಟಿಯಾಗಿ ದೀಪಾಳಿಗೆ ತುಂಬ ಕಡಿಮೆ ಆಸ್ತಿ ನೀಡಿರೋ ಬಗ್ಗೆ ಕೇಳ್ತಾರೆ. ಅದಕ್ಕೆ ದೀಪಾಳ ತಂದೆ ಸುರೇಶ್ ಕಿರಿಕಿರಿಯಿಂದ ಉತ್ತರಿಸ್ತಾರೆ, ವಿಲ್ನಲ್ಲಿ ಏನಾಗಿದೆ, ದೀಪಾ ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ತಿಂಗಳಿಗೆ 10,000 ಸಂಬಳ ಪಡೀತಾ ಇದ್ದಾಳೆ, ಖರ್ಚಿಗಾಗಿ ಹಣ ಪಡೆಯುವ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೆ ಇದಕ್ಕಿಂತ ಹೆಚ್ಚಿನ ಹಣದ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಈ ಕಥೆಯನ್ನು ನೋಡಿದಾಗ ಇದು ಪುರುಷ ಪ್ರಧಾನ ಪದ್ಧತಿಯನ್ನು ಅನುಸರಿಸಿದ ಹಾಗೆ ತಾವು ಬರೆದ ವಿಲ್ನಲ್ಲಿ ಯಾವುದೇ ಸಂದೇಹವಿಲ್ಲದ ದೀಪಾಳ ತಂದೆ ಸುರೇಶ್ ನೀಡಿದ ಉತ್ತರ ಆಗಿತ್ತು. ಅವಳಿಗೆ ಇದಕ್ಕಿಂತ ಹೆಚ್ಚು ಹಣದ ಅಗತ್ಯವಿಲ್ಲ ಎಂದು ಅವರು ತೀರ್ಮಾನಿಸಿದರು. ಆದ್ದರಿಂದ ಇಂತಹ ಪುರುಷ ಪ್ರಾಬಲ್ಯ ವಾತಾವರಣದಲ್ಲಿ ಬೆಳೆದ ಸಹೋದರರು ಸಹಜವಾಗಿ ಅದೇ ಮನಸ್ಥಿತಿಯನ್ನು ಹೊಂದಿದ್ದರು. ಅವರು ಕೂಡ ತನ್ನ ಸಹೋದರಿಯ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡಿರಲಿಲ್ಲ. ಆದ್ದರಿಂದ ಅವರು ತಮ್ಮ ತಂದೆಯ ವಿಲ್ನಲ್ಲಿ ಏನೂ ವಿಚಿತ್ರವಾಗಿ ಅಥವಾ ಅಸಹಜವಾಗಿ ಕಾಣಲಿಲ್ಲ. ಏಕೆಂದರೆ ಅವರೂ ಸಹ ಪುರುಷ ಪ್ರಾಬಲ್ಯದ ಮನಸ್ಥಿತಿಯನ್ನು ನಂಬಿದ್ರು. ಆದ್ದರಿಂದ ತಂದೆಯ ವಿಲ್ನಲ್ಲಿ ಲಿಂಗ ತಾರತಮ್ಯ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ. ಅಲ್ಲಿ ಪುರುಷರು ಎಲ್ಲ ಸವಲತ್ತುಗಳ ಅಧಿಕಾರಗಳನ್ನು ಪಡೆದಿರ್ತಾರೆ, ಮಹಿಳೆಯರು ತಮಗಿಂತ ಕೀಳು ಎಂಬ ಮನೋಭಾವವನ್ನು ಹೊಂದಿರ್ತಾರೆ. ಹೀಗಾಗಿ ಲೇಖಕರು ಲತಾ ಜಗತಿಯಾನಿ ಇಂದಿಗೂ ಕೂಡ ಅನೇಕ ಕುಟುಂಬಗಳಲ್ಲಿ ಅನುಸರಿಸುತ್ತಿರುವ ಪುರುಷ ಪ್ರಧಾನ ವ್ಯವಸ್ಥೆಯ ಚಿತ್ರಣವನ್ನು ಈ ಕಥೆ ಮೂಲಕ ಹೊರತಂದಿರ್ತಾರೆ. ಹೀಗಾಗಿ ಈ ಒಂದು ಡಾಟರ್ ಕತೆ ಭಾರತ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ತಾರತಮ್ಯ ಮತ್ತು ಅಸಮಾನತೆಯ ಬಗ್ಗೆ ಇದೆ. 5 ಮಕ್ಕಳಲ್ಲಿ ಹಿರಿಯವಳಾಗಿದ್ದರೂ ಸಹ ಈ ಕಥೆಯ ನಾಯಕಿ ದೀಪಾ ತನ್ನ ಸ್ವಂತ ತಂದೆಯಿಂದಲೇ ಅನ್ಯಾಯ ಮತ್ತು ತಾರತಮ್ಯವನ್ನು ಎದುರಿಸ್ತಾಳೆ. ಆಕೆಯ ತಂದೆ ಆಸ್ತಿಯನ್ನು 4 ಜನ ಗಂಡು ಮಕ್ಕಳು ಮತ್ತು ಒಬ್ಬ ಮಗಳಿಗೆ ಹಂಚ್ತಾನೆ. ಅಲ್ಲಿ ಏಕೈಕ ಮಗಳಾದ ದೀಪಾಗೆ ಕೇವಲ 7 ಲಕ್ಷ ರೂಪಾಯಿ ಮಾತ್ರ ಸಿಗುತ್ತೆ. ದೀಪಾಳ ತಂದೆ ಅನಾರೋಗ್ಯದಿಂದಿದ್ದಾಗ ಅದನ್ನು ನೋಡಿಕೊಂಡಿರ್ತಾಳೆ. ತಂದೆಯ ಅನಾರೋಗ್ಯದಿಂದ ಇದ್ದಾಗ ದೀಪಾ ತಂದೆಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿರ್ತಾಳೆ. ಅವಳು ತನಗೆ ಸಿಗಬೇಕಾದ ಆಸ್ತಿಯನ್ನು ಮಾತ್ರ ಅಲ್ಲಿ ಪಡೆಯಲಿಲ್ಲ. ಆದ್ದರಿಂದ ಈ ಕಥೆಯು ಪುರುಷ ಪ್ರಧಾನ ವ್ಯವಸ್ಥೆ, ಪುರುಷ ಪ್ರಧಾನ ಸಮಾಜವನ್ನು ಪ್ರಶ್ನಿಸುತ್ತೆ ಮತ್ತು ಹೆಣ್ಣು ಮಗು ಎದುರಿಸುವ ಕಷ್ಟಗಳನ್ನು ಎತ್ತಿ ತೋರಿಸುತ್ತದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಸಮರಿಯೊಂದಿಗೆ ನಿಮಗೆ ಈ ಕಥೆಯ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.